ನೀವು ಹೊರಗಡೆ 200 ರೂಪಾಯಿ ಖರ್ಚು ಮಾಡಿ ತಿನ್ನೋಷ್ಟು ಗೋಬಿ ಮಂಚೂರಿಯನ್ ಕಡಿಮೆ ದುಡ್ಡಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ನಾನು ಕೂಡ ಮನೇಲೆ ಟ್ರೈ ಮಾಡಿದೆ, ಟೇಸ್ಟ್ ಅಂತೂ ಸಖತ್ ಇಷ್ಟ ಆಯ್ತು. ನೀವು ಕೂಡ ಟ್ರೈ ಮಾಡಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಎಲ್ಲ ವೆಜಿಟೇಬಲ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ಪೂನ್ ಉಪ್ಪು ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. 10 ನಿಮಿಷ ಆದ್ಮೇಲೆ ವೆಜಿಟೇಬಲ್ಸ್ ನಲ್ಲಿರೋ ನೀರೆಲ್ಲ ಸಪರೇಟ್ ಆಗುತ್ತೆ. ಇದನ್ನ ಸಪರೇಟ್ ಬೌಲ್ಗೆ ಹಾಕೊಂಡು ಅರ್ಧ ಸ್ಪೂನ್ ಶುಂಠಿ ಪೇಸ್ಟ್, ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಬ್ಲಾಕ್ ಪೆಪ್ಪರ್, ಸ್ವಲ್ಪ ಗರಂ ಮಸಾಲ, ಆಮೇಲೆ ಮೈದಾ, ಕಾರ್ನ್ ಫ್ಲೋರ್ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಕಾಯಿಸ್ಕೊಂಡಿರೋ ಆಯಿಲ್ಗೆ ಒಂದೊಂದೇ ಆಡ್ ಮಾಡಿ ಗೋಲ್ಡನ್ ಆರ್ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸಿ ಒಂದು ಪ್ಲೇಟ್ಗೆ ಹಾಕೋಬೇಕು. ಒಂದು ಬಾಣ್ಲಿಗೆ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್, ಒಂದು ಕ್ಯಾರೆಟ್ ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಹಸಿ ಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಪೇಸ್ಟ್, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಪೌಡರ್, ಸಾಲ್ಟ್, ವಿನೆಗರ್ ಆಡ್ ಮಾಡಿದ್ಮೇಲೆ ಒಂದು ಸ್ಪೂನ್ ಸೋಯಾ ಸಾಸು, ಒಂದು ಸ್ಪೂನ್ ಟೊಮೆಟೊ ಸಾಸು ಹಾಕಿದ್ಮೇಲೆ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರ್ ಆಡ್ ಮಾಡಿ 2 ಮಿನಿಟ್ಸ್ ಆದ್ಮೇಲೆ ಗೋಬಿ ಮಂಚೂರಿಯನ್ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೇ ರೆಡಿ ಆಯ್ತು. ಈ ಸಖತ್ ಟೇಸ್ಟಿ ಆಗಿರೋ ಸ್ಪೈಸಿ ಆಗಿರೋ ಗೋಬಿ ಮಂಚೂರಿಯನ್ ನೀವು ಮನೇಲೆ ಟ್ರೈ ಮಾಡಿ.